ಗುಡ್ ಈವ್ನಿಂಗ್. ಸಾರಿ, ಈಗ ಕೈ ಹೇಗೆ ಹೋಗ್ತಾ ಉಂಟು. ಸರಿ, ಅಂದ್ರೆ ನಾವು ಗಡಿಬಿಡಿಯಲ್ಲಿ ಇದ್ದೇವೆ ಫ್ರೆಂಡ್ಸ್. ಎಂತ ಗೊತ್ತುಂಟ, ಹೊರಡುವ ಗಡಿಬಿಡಿ ಹೊರಡಿ ಆಗ್ಲಿಲ್ಲ, ಲೇಟ್ ಆಯ್ತು. ನಾವು ಊರಿಗೆ ಹೋಗುದು, ವಾಚ್ ಹಾಕ್ಲಿಲ್ಲ. ಊರಿಗೆ ಹೋಗುದು, ಗಂಡನ ಊರಿಗೆ ಹೋಗುದು, ಕುಂಬ್ಳೆಗೆ ಹೋಗುದು. ಮಾತಾಡಿ ಟೈಮಲ್ಲಿ ಇವಳನ್ನು ನೋಡಿ, ಅವಳದ್ದು ನೋಡಿ, ಅವಳದ್ದು ಸಾರಿ ಇಟ್ಟಿದ್ದಾಳೆ. ತಯಾರಿ ಸರಿಯಾಗಿ ಅದಕ್ಕೆ ಸ್ಟ್ರೇಟ್ನಿಂಗ್ ಮಾಡಿ ಸರಿ ಮಾಡಿ. ಲಾಸ್ಟ್ ಮೂಮೆಂಟಿಗೆ ಸ್ವಲ್ಪ ಇದು ಮಾಡ್ತಾಳ ಅಂತ ಅದೇನು ಆಗು ಡೌಟ್. ಸಾರಿ ನಿಲ್ಲುವುದಿಲ್ಲ ಅದು. ಹಾಗೆ ನಾವು ಹೊರಡಿದ್ದೇವೆ. ಹಾಯ್ ಮಾಡಿ ಎಲ್ಲರೂ. ಹಾಗೆ ಇವರೆಂತ ಗೊತ್ತುಂಟು, ಇವರು ಕುತ್ಕೊಂಡಿರ್ತಾರೆ, ಹೊರಡಿ ಆಗಿಲ್ಲ ಅವತ್ತು. ಹಾಗೆ ನಾವು ಗಡಿಬಿಡಿ ಫುಲ್ಲು ಗಡಿಬಿಡಿ ನೋಡಿ. ಈಗೆಲ್ಲ ಆಗಿದೆ ಎಲ್ಲ, ಅಲ್ಲಿಗೆ ಉಂಟು. ಇನ್ನು ಆಚೆ ಹಾಕಿ ಆಗಿಲ್ಲ. ಇನ್ನು ನೀವು ಹೊರಡಿ ಸ್ವೀಟಿ, ಬೇಗ ಮಾಡು. ಇನ್ನು ಅವಳದೊಂದು ನಾವು ಕೇರಳಕ್ಕೆ ಹೋಗ್ಬೇಕಲ್ಲ, ಆಲ್ರೆಡಿ ಟೈಮ್ ಆಯ್ತು ಫ್ರೆಂಡ್ಸ್. ಹಾಗೆ ಲೇಟ್ ಆಯ್ತು. ಎಂತ ಹೇಳೋದ್ರಲ್ಲಿ ಇದು ಸಾರಿ ನಿಲ್ಲುವುದಿಲ್ಲ. ಅದಕ್ಕೋಸ್ಕರ ನಾನು ಹೇಳಿದೆ, ಯಾಕೆ ಇಲ್ಲ ಎಂತ ಕಬಡ್ಡಿ ಆಡ್ಲಿಕ್ಕಿಲ್ಲ ನಿಮಗೆ. ಬ್ಲೌಸ್ ಸ್ಟಿಚ್ಗೆ ಹೋಗಿದೆ, ಸಿಕ್ಲಿಲ್ಲ. ಇದು ನಂದೊಂದು ಸಿಕ್ಕಿದೆ ಅಷ್ಟೇ. ಮತ್ತೆ ಬಾಕಿ ಸಾರಿ ಎಲ್ಲ ಕೊಟ್ಟಿದ್ವಿ, ಇನ್ನು ಆಗ್ಲಿಲ್ಲ. ಯಾಕೆ ಹೇಳಿದ್ರೆ ನಮ್ಗೆ ಅದು ನಿಧಾನಕ್ಕೆ ಸಿಕ್ಲಿಲ್ಲ. ಇವತ್ತು ಏನ್ ಮಾತಾಡ್ಲಿಕ್ಕೆ ಟೈಮೇ ಸಾಕಾಗುದಿಲ್ಲ. ಮತ್ತೆ ಬ್ಲೌಸ್ ಡಿಸೈನ್ ಮೊನ್ನೆ ಕೇಳಿದ್ರು ನಮ್ಮ ಸಬ್ಸ್ಕ್ರೈಬರ್. ನೋಡಿ, ಈ ರೀತಿ ಉಂಟು. ಈ ರೀತಿ ಬ್ಲೌಸ್ ಡಿಸೈನ್ ನೋಡಿ, ಹೀಗೆ ಬರ್ತದೆ. ಕಾಣ್ತದ ಕ್ಯಾಮರಾದಲ್ಲಿ? ನನ್ನ ಸೀರೆ ಜಾರಿದೆ ಫ್ರೆಂಡ್ಸ್. ಈಗ ನಾವೇನು ಹೊರಡುದು ಫ್ರೆಂಡ್ಸ್. ಇನ್ನು ಅಲ್ಲಿ ಸಿಗುವ ಆಯ್ತಾ, ಕೇರಳದಲ್ಲಿ. ಇದು ಸಾರಿ ಉಡುವಾಗ ಸ್ವಲ್ಪ ಲೇಟ್ ಆಗಿದೆ. ಮಕ್ಕಳು ಕೂಡ ಸೀರೆ ಉಟ್ರಲ್ಲ, ಅದು ಅವಳ ಸಾರಿ ನಿಲ್ಲುವುದೇ ಇಲ್ಲ. ಅದು ಎಷ್ಟು ಇದು ಮಾಡಿದ್ರು ಕೂಡ ಅದೊಂದು ಬಟ್ಟೆ ಏನೋ ಒಂಥರ ಏನಂತ ಗೊತ್ತಿಲ್ಲ. ಎಂತ ಹೇಳೋದು, ಬಟ್ಟೆದ ಒಂಥರ ಕ್ವಾಲಿಟಿ ಬೇರೆ ಇದೆ. ಅದು ಹಾಗೆ ನಿಲ್ತದೆ, ಒಂಥರ ಬೆಲೂನ್ ಆಗಿ. ಏನೋ ಮಾಡಿ ಒಂದ್ಸರಿ ಮಾಡಿ ಬೆಲೂನ್ ಆಗಿ ಉಬ್ಬಿದಾಗಿ ನಿಲ್ತದೆ ಅದು. ಫ್ರೆಂಡ್ಸ್ ನೋಡಿ, ನಾವು ಈಗ ತಾನೇ ಹೊರಟದು. ಮತ್ತೆ ಇವರೊಂದು ಅಲ್ಲಿಗೆ ಹೋದ್ರು, ಮಿಲ್ಲಿಗೆ ಹೋದ್ರು. ಅಲ್ಲಿ ಅಲ್ಲಿಗೆ ಹೋದ್ರು. ಮತ್ತೆ ನಮ್ಗೆ ಈಗ ಹೋಗುವ ದಾರಿ ಕೇರಳಕ್ಕೆ ಹೋಗುವ ರೂಟ್ ಇದು. ಹಾಗೆ ಇಲ್ಲಿ ಒಂದು ನಾವು ಪರ್ಮನೆಂಟ್ ಒಂದು ತೆಂಗಿನ ಎಣ್ಣೆ ತಗೊಳ್ತೀವಿ. ಅಲ್ಲಿಂದ ತಕೊಂಡಾಯ್ತು. ಮತ್ತೆ ಹೊರಟದು. ಇಲ್ಲಿ ತುಂಬಾ ಟರ್ನ್ ಉಂಟು ಫ್ರೆಂಡ್ಸ್. ನಾನು ಹೇಳುದು ಕ್ಯಾಮರಾ ನೋಡ್ಬೇಡಿ, ವಿಡಿಯೋ ನೋಡಬೇಡಿ, ಎಲ್ಲ ಕ್ಯಾಮರಾ ನೋಡ್ಬೇಡಿ, ಮುಂದೆ ನೋಡಿ. ತುಂಬಾ ಟರ್ನ್, ಇಲ್ಲಿ ತುಂಬಾ ಟರ್ನ್ ಉಂಟು. ಹಾಗೆ ನಮಗೆ ಕೂಡ ಇದಾಗ್ತದೆ. ನಾನು ಸೀಟ್ ಬೆಲ್ಟ್ ಹಾಕಿದ್ದೀನಿ, ಅದು ನನಗೆ ಟೈಟ್ ಆಗ್ತದೆ ಸ್ವಲ್ಪ, ಈಗ ಹಿಡಿಯೋದು. ಮೊನ್ನೆ ಒಬ್ರು ಕಮೆಂಟ್ ಮಾಡಿದ್ರು ನಮ್ಮ ಸಬ್ಸ್ಕ್ರೈಬರ್. ಸೊ ಅವರು ಬ್ಲೌಸ್ ಇದು ಡಿಸೈನ್ ಕೇಳಿದ್ರು. ಹಾಗೆ ನಾನು ಬ್ಲೌಸ್ ಹಾಕುವಾಗ ತೋರಿಸಿದಲ್ಲ, ಯಾಕೆ ಗೊತ್ತುಂಟ ಫ್ರೆಂಡ್ಸ್ ತೋರಿಸೋದು, ಯಾಕೆಳಿದ್ರೆ ನಮ್ದು ಡಿಸೈನ್ ನೋಡಿ ಇನ್ನೊಬ್ರಿಗೆ ಕೂಡ ಹೆಲ್ಪ್ ಆಗ್ತದಲ್ಲ. ಹಾಗಾಗಿ ಆಗ ತೋರಿಸಿದ್ದು. ನನಗೆ ಇವತ್ತು ಇಲ್ಲಿಗೆ ಹೋಗುದಲ್ಲ, ಗಂಡನ ಊರಿಗೆ ಹೋಗುದಲ್ಲ. ಹಾಗೆ ಇದು ಹೊಸ ಸಾರಿ, ಹಾಗೆ ಹೊಸ ಸಾರಿಯನ್ನು ಉಟ್ಟಿದ್ದೀನಿ. ಫುಲ್ಲು ತೋರಿಸು ಅಂತ ಹೇಳಿದರೆ ತೋರಿಸಿದ್ದೇನಲ್ಲ, ಮನೇಲಿ ಮಾಡಿದ್ದೇನೆ ವಿಡಿಯೋ. ಮತ್ತು ಅರ್ಜೆಂಟ್ ಆಯಿತು ಫ್ರೆಂಡ್ಸ್. ತುಂಬ ಇವತ್ತು ಇದಾಯಿತು, ಗಡಿಬಿಡಿ ಆಯಿತು. ತುಂಬ ಲಾಂಗ್ ಅಲ್ಲ, ಇಲ್ಲಿ ಕೇರಳಕ್ಕೆ ಹೋಗುದಲ್ಲ ನಾವು, ಅದಕ್ಕೋಸ್ಕರ ಗಡಿಬಿಡಿ ಆಯಿತು. ಹಾಗೆಲ್ಲ ಆಯಿತು. ಸ್ವಲ್ಪ ಇವರು ಮಧ್ಯಾಹ್ನ ಕೂಡ ರೆಸ್ಟ್ ಮಾಡಿದರು. ಮತ್ತು ಈ ಮಕ್ಕಳು ಸಾರಿ ಇಟ್ಟದಲ್ಲ, ಹಾಗೆ ಸ್ವಲ್ಪ ಲೇಟ್ ಕೂಡ ಆಯಿತು. ದೇವಸ್ಥಾನಕ್ಕೆ ಹೋಗುದು ನಾವು ಹೇಳಿದಾಗೆ, ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ಕಣಿಪುರ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ಹೊರಟದು ನಾವು. ತುಂಬ ಹಂಸ ಕೂಡ ಉಂಟಿದೆ. ಮತ್ತೆ ನೋಡಿ ನನ್ನ ಇಯರಿಂಗ್, ಸಾರಿ ಉಡುವಾಗೆಲ್ಲ ಚೆಂದ ಕಾಣ್ತದೆ, ದೊಡ್ಡದು. ಹಾಗೆ ಮತ್ತೆ ನೋಡಿ ಬ್ಲೌಸ್ ಆಗ ಬ್ಯಾಕ್ ನೋಡಿದ್ರಲ್ವ, ಈಗ ಫ್ರಂಟಿಗೆ ಬರ್ತದೆ. ಇದು ಸ್ಟೋನ್ ಆಯ್ತಾ, ಸ್ಟೋನ್ ವರ್ಕ್ ಇಟ್ಟದು. ಸ್ಟೋನ್ ವರ್ಕ್ ಅಂತ ಹೇಳಿದ್ರೆ ನಾವು ತಗೊಂಡದಲ್ಲ ಇಲ್ಲಿಂದ, ಸಾಗರಿಂದ ಅಲ್ಲ. ರೋಡ್ ಹೇಗಾಗಿದೆ ಗೊತ್ತಿಲ್ಲ, ಇನ್ನು ರೋಡ್ ನೋಡ್ಬೇಕು ಹೇಗೆ ಉಂಟಂತ. ಇವರು ಹೇಳ್ತಾರೆ ಮೊನ್ನೆ ಆ ಸಲ ಎಂತ ಹೋದದು ನೀವು ಈಗ ಡ್ಯೂಟಿ ಮೇಲೆ ಹೋಗಿದ್ರಂತೆ ಬೈಕಲ್ಲಿ. ಹಾಗೆ ಹೇಳ್ತಿದ್ರು ರೋಡ್ ಒಳ್ಳೇದುಂಟು ಅಂತೇಳಿ. ನಮ್ಮ ಊರಿದು ಕೂಡ ಇನ್ನು ಜಾತ್ರೆ ಬಂದಿದ್ದು, ಗಂಡನ ಊರಿಗೆ ಹೋಗುದು ನಾವು. ನಮ್ಮ ಊರಿದು ಸಹ ಇನ್ನು ಹತ್ತಿರ ಬರ್ತಾ ಉಂಟು. ಇನ್ನು ಅಲ್ಲಿಗೆ ಕೂಡ ಹೋಗ್ಲಿಕ್ಕೆ ಉಂಟು. ಹಾಗೆ ಇವತ್ತೊಂದು ಹೊರಡು ಅಂತ. ಈಗ ಟೈಮ್ ಆಯ್ತು 6. ಟೈಮ್ ಎಷ್ಟು ಸ್ವೀಟಿ? 6:30 ಆಯ್ತು. 6:30 ಗಂಟೆ ಆಯ್ತು. ಕೆಲವರಿಗೆ ಒಂದು ಎಂತ ಅಂತ ಹೇಳಿ ರೋಡ್ ಅವರ ಮನೆ ಆಗಿ ಆಗಿದೆ. ರೋಡಲ್ಲಿ ನಿಲ್ಲಿಸುವುದು ಕರ್ಮ. ಒಂದು ಎಂತ ಅಂತಿಲ್ಲ, ಅವರಿಗೊಂದು ಪರಿಜ್ಞಾನವಿಲ್ಲ, ಒಂದು ಇದು ಇಲ್ಲ, ಅವರಿಗೊಂದು ಪರಿಜ್ಞಾನವಿಲ್ಲ. ಎಲ್ಲಿ ನಿಲ್ಲಿಸಿದ್ದೇವೆ, ಹಿಂದಿನ ಗಾಡಿಗೆ ಉಪದ್ರ ಆಗ್ತದಂತ ಇಷ್ಟು ಹಾರ್ನ್ ಆಗ್ತಿದ್ದಾರೆ ನೋಡಿ. ನಾನು ಕ್ಯಾಮರಾ ಆಫ್ ಮಾಡಿದೆ, ಹಾರ್ನ್ ಆಗ್ತಿದ್ದಾರೆ. ಅವನಿಗೆ ಕಿವಿಯೇ ಕೇಳುದಿಲ್ಲ. ಕರ್ಮ ಅದು.
ಎಂತಕ್ಕೆ ಅಂತ ಸುಮ್ಮನೆ ಬರುದು. ಅದಕ್ಕಿಂತ ಮನೇಲಿ ಇಟ್ರೇನು ಗಾಡಿಯನ್ನು, ಯಾಕೆ ಬರಬೇಕು ರೋಡಿಗೆ ಅಲ್ವಾ? ಹೌದು, ಕೋಪ ಬರ್ತದೆ. ಮನೇಲಿ ಶೆಡ್ಡಲ್ಲಿ ಇಡಬೇಕು. ಹೇಗೆ ಚಿನ್ನ ಅಂತ ಮಾಡುದು, ಹೀಗೆ ತಲೆಯೆಲ್ಲ ಒರಗಿಸಿಕೊಂಡು ಆಮೇಲೆ ಅಲ್ಲಿಂದ ಪೂಜೆ ಮುಗಿಸಿ ನೈಟ್ ಬರುದು. ನಾವು ನೈಟ್ ಬರ್ತೇವೆ, ಮನೆಗೆ ಮುಟ್ಟುವಾಗ ಎಷ್ಟೊತ್ತಾಗ್ತದೆ ಹೇಳಿಕೆ ಕೂಡ ಆಗುದಿಲ್ಲ. ಈಗ ಟೋಲ್ ಗೇಟ್ ಬಂತು, ಇನ್ನು ಇವರ ಮುಖ ನೋಡಿಕೊಂಡು ನಾನು ಮನೆಯಲ್ಲೆಲ್ಲ ಒಂದು ಕೆಲವೆಲ್ಲ ಪಿಕ್ ತೆಗಿಬೇಕಂತ ಎನಿಸಿತು. ಫೋಟೋಸು ಎಲ್ಲ ಮರ್ತೋಯ್ತು. ಅದಕ್ಕೆ ನನ್ನ ಗಂಡ ಹೇಳುದು ಅಲ್ಲಿ ತೆಗಿಯೋ ದೇವಸ್ಥಾನದಲ್ಲಿ ಅಂತ. ಚಂದ ನೋಡಿ, ಸಾರಿಗೆ ಬ್ಯಾಂಗಲ್ ಹಾಕಿದೆ ನೋಡಿ ನೋಡಿ, ಫುಲ್ ಮ್ಯಾಚಿಂಗ್ ಚಂದ ಕಾಣ್ತದಲ್ಲ ರೀ, ಚಂದ ಕಾಣ್ತದೆ. ಇವರೇ ಸೆಟ್ ಮಾಡಿ ಕೊಟ್ಟದ್ದು ಬ್ಯಾಂಗಲ್ ಆಗಿ ಇವತ್ತು ಯಜಮಾನರು. ಅವರಂದ್ರೆ ನಾನು ಎಲ್ಲ ಅರ್ಜೆಂಟಲ್ಲಿ ಒಮ್ಮೆಲೆ ಹಾಕಿ ಬಿಡ್ತೇನೆ, ಅವರು ಅದನ್ನು ಚಂದ ಸೆಟ್ ಮಾಡಿ ಕೊಟ್ಟಿದ್ದಾರೆ. ನೀವು ಮೊದಲು ಬಳೆ ಶಾಪಲ್ಲಿ ಇದ್ದೀರಾ? ಇಲ್ಲಪ್ಪ, ನಮ್ದು ಇದಿತ್ತು ಶೋರೂಮ್, ಬಳೆದು ಶಾಪ್ ಅಲ್ಲ, ಇಲ್ಲ ಶೋರೂಮ್ ಇತ್ತು. ಶೋರೂಮ್ ಇತ್ತು, ಚಂದ ಬಳೆಯನ್ನು ಸೆಟ್ ಮಾಡಿ ಕೊಟ್ಟಿದ್ದಾರೆ ಮಾತ್ರ. ಹಾಗೆ ಅವರು ಕೊಟ್ಟಾಗಿ ನಾನು ಕೇರಳ ಎಂಟ್ರಿ ಆಯ್ತು ನೋಡು, ಈಗ ಹೇಗೆ ಉಂಟು ನೋಡು ರೋಡು. ಅದು ಲೈಟ್ ಎಲ್ಲ ನೋಡಿ ಅಂತ ಅಲ್ಲ, ಫುಲ್ ಲೈಟ್, ಅದೇ ಬಾರಿ ಚಂದ ಕಾಣ್ತದೆ ಇಲ್ಲಿ, ಫುಲ್ ಲೈಟಿಂಗ್. ಹೈ ಸ್ಪೀಡ್. ಹೌದಾ? ಸೈಕಲ್, ಬೈಕ್, ಸ್ಕೂಟರ್, ರಿಕ್ಷಾ ಯಾವುದು ಹೋಗ್ಲಿಕ್ಕಿಲ್ಲ. ಬೈಕಲ್ಲಿ ಎಲ್ಲ ಕೆಳಗೆ ರೋಡ್. ಅದಕ್ಕೆ ಬೈಕಿಗೆ ಕೆಳಗೆ ಅಂತೆ ನೋಡಿ ಹೋಗ್ಲಿಕ್ಕೆ. ಸೂಪರ್ ಆಗಿದೆ. ಸ್ಟ್ರೀಟ್ ಲೈಟಾ ಸುಮಾರು ಉಂಟು, ಅಂದ್ರೆ ಹತ್ತಿರ ಉಂಟು, ಬಾರಿ ಚಂದ ಕಾಣ್ತದೆ ಮಾತ್ರ. ಸೂಪರ್ ಇದೆ. ಇಲ್ಲಿ ಬಂತಂತ ಗೊತ್ತಾಗುದಿಲ್ಲ, ಇವರು ಹೇಳುದು ಇಲ್ಲಿ ಬಂತಂತೆ ಗೊತ್ತಾಗುದಿಲ್ಲ. ಇಲ್ಲಿ ನೋಡಿ ಸ್ವೀಟಿ, ಇದು ಹನುಮನ್ ದೇವಸ್ಥಾನ, ಆರಿಕ್ಕಾಡಿ ಕುಂಬಳೆ. ನೋಡಿ ಸ್ವೀಟಿ. ಫ್ರೆಂಡ್ಸ್, ಈಗ ಬಂದದ್ದು ನಾವು ದೇವಸ್ಥಾನಕ್ಕೆ, ಈಗ ರೀಚ್ ಆದದಷ್ಟೇ. ಹಾಗೂ ಇನ್ನು ಪೂಜೆ ಎಲ್ಲ ಉಂಟು, ಹಾಗೆ ನಾವು ಮುಂದೆ ಸಾಕ್ತೀವಿ. ಚಿನ್ನ ನೋಡಿ, ಇವತ್ತು ನನ್ನ 2 ಮಕ್ಕಳು ಕೂಡ ಸಾರಿ ಇಟ್ಟಿದ್ದಾರೆ. ದೇವಸ್ಥಾನಕ್ಕೆ ಒಂದು ತುಂಬ ಸಂಪ್ರದಾಯದ ಟ್ರೆಡಿಷನಲ್ ಆಗಿ ಬಂದಿದ್ದಾರೆ ಮಕ್ಕಳು ನೋಡಿ, ಸಾರಿ ಇಟ್ಟು ಬಂದಿದ್ದಾರೆ. ಗೋವರ್ಧನ ಗಿರಿಧಾರ ಗೋವಿಂದ ಗೋಕುಲ ಪಾಲಕ ಪರಮಾನಂದ ಗೋವರ್ಧನ ಗಿರಿಧಾರ ಗೋವಿಂದ ಗೋಕುಲ ಪಾಲಕ ಪರಮಾನಂದ ಗೋವರ್ಧನ ಗಿರಿಧಾರ ಗೋವಿಂದ. ಇದೆ ಕಣಿಪುರ ಗೋಪಾಲಕೃಷ್ಣ ದೇವಸ್ಥಾನ. ನಾನೀಗ ಮಾತಾಡೋದು ಕೇಳಲಿಕ್ಕಿಲ್ಲ, ದೇವಸ್ಥಾನ ಅಲ್ಲ, ಅದಕ್ಕೆ ನಾನು ಮೆಲ್ಲ ಮಾತಾಡೋದು. ಹಾಗೆ ಪೂಜೆ ಎಲ್ಲ ಇತ್ತು, ಬಂದು ನಮಗೆ ತುಂಬ ಸಮಾಧಾನ ಆಯಿತು. ತುಂಬ ಕ್ರೌಡು ಕೂಡ ಇಲ್ಲ, ಈ ಟೈಮಿಗೆ ನಾವು ಬಂದದ್ದು ಒಳ್ಳೆದಾಯ್ತಲ್ಲ. ಇಲ್ಲದ್ರೆ ತುಂಬ ಜನ ಇರುವುದು, ಇಲ್ಲಿ ತುಂಬ ಇರ್ತಾರೆ, ಜನ ಇರ್ತಾರೆ. ಹಾಗೆ ಕೃಷ್ಣ ದೇವರನ್ನು ಕಣ್ತುಂಬ ನೋಡಿ ತುಂಬ ಖುಷಿ ಆಯಿತು ಅಲ್ಲ. ನನ್ನ 2 ಮಕ್ಕಳು ಕೂಡ ತುಂಬ ಕೃಷ್ಣ ದೇವರನ್ನು ತುಂಬ ಆರಾಧಿಸ್ತಾರೆ. ಇವರು ಕೂಡ ಆಯಿತು, ನಾವೆಲ್ಲರೂ ಕೂಡ ತುಂಬ ಪ್ರೀತಿಯಿಂದ ಆರಾಧಿಸ್ತೇವೆ ಕೃಷ್ಣ ದೇವರನ್ನು. ಈಗೆಲ್ಲ ಆಯಿತು, ಇನ್ನು ಹೊರಡುವ ಅಲ್ಲ, ಹೋಗೋಣ. ಹಾಗೆ ಇನ್ನು ಹೊರಡ್ತೇವೆ ಫ್ರೆಂಡ್ಸ್ ನಾವು. ನೋಡಿ ಫ್ರೆಂಡ್ಸ್, ಇಷ್ಟು ಕತ್ತಲಾಯಿತು. ಗಂಡನ ಊರಿಂದ ನಮ್ಮ ಊರಿಗೆ ಹೊರಡ್ತಾ ಇದ್ದೇವೆ. ಮತ್ತು ನಿಮಗೆ ನಾವು ಈಗ ಕತ್ತಲಲ್ಲಿ ಮಾತಾಡೋದು. ಇನ್ನು ಊಟದ ವ್ಯವಸ್ಥೆ ಆಗಬೇಕಷ್ಟೇ, ಇನ್ನು ಊಟ ಮಾಡಬೇಕು. ಇವರೆಲ್ಲಿ ಕರ್ಕೊಂಡು ಹೋಗ್ತೀವಿ ನೀವು ಊಟಕ್ಕೆ? ಊಟಕ್ಕೆ ಹೋಗ್ಬೇಕಷ್ಟೇ. ಇನ್ನು ಊಟ ಎಲ್ಲ ಮಾಡಿ ಮತ್ತೆ ಮನೆಗೆ ಹೋಗ್ಬೇಕು, ಲೇಟ್ ಆಗ್ತದೆ. ಮನೆಗೆ ರೀಚ್ ಆಗೋದು ಸಹ ನಾವು ಲೇಟ್ ಆಗ್ಬೋದು. ಮತ್ತು ಒಂದು ಇಲ್ಲಿ ರೋಡ್ ಒಳ್ಳೆ, ಏನಿಲ್ಲ. ಮತ್ತೆ ಅಲ್ಲಿ ಒಂದು ಹೋಟೆಲ್ ಎಲ್ಲ ಇತ್ತು, ಮತ್ತೆ ಅಲ್ಲಿ ಕಾರ್ ಪಾರ್ಕಿಂಗ್ ಇಲ್ಲ. ಹಾಗೆ ಇನ್ನು
ಬೇಕಂತೆ. ನಾನು ಹೇಳಿದೆ ಮಟನ್ ಸೂಪ್ ತಿನ್ನು ಒಳ್ಳೇದು ಅಂತ. ಇದು ಇಬ್ಬರಿಗೆ ಚಿಕನ್ ಬೇಕಂತೆ, ಚಿಕನ್ ಸೂಪ್. ಹೌದು. ಅವರು ಮಟನ್ ಎಲ್ಲ ಅಭ್ಯಾಸ ಮಾಡಬೇಕು ತಿಂದು. ಮಟನ್ ತಿಂದಿಲ್ಲ, ಅದು ಅಮ್ಮ ತಿಂದರೆ ಮಕ್ಕಳು ತಿಂತಾರೆ ತಿಂದಿಲ್ಲ. ಹಾಗೆ. ನಾ ಬರ್ತಿದ್ದೇನಾ ಕ್ಲಾರಿಟಿ ಇಲ್ಲ, ಕಪ್ ಕಪ್ ಬರ್ತದೆ. ಇಲ್ಲಿ ಅಂದರೆ ಲೈಟಿಂಗ್ಸ್ ಅಲ್ಲ ಫ್ರೆಂಡ್ಸ್, ಇಲ್ಲಿ ಅಷ್ಟು ಇಲ್ಲ. ಅದು ಬ್ಲೂ ಲೈಟಿಂಗ್ಸ್ ಹಾಗೆ, ಬ್ಲೂ ಆ್ಯಂಡ್ ರೆಡ್. ಇಲ್ಲಿ ಒಂದು ರೆಸ್ಟೋರೆಂಟಿಗೆ ಬಂದದ್ದು, ಹಾಗೆ ಇಲ್ಲಿ ಊಟ ಮಾಡಿ ಹೋಗುವ ಅಂತ. ಅಮ್ಮ ಸುಮಾರು ಹೊತ್ತಾಯ್ತಲ್ಲ ಇಲ್ಲಿ ಬಳೆ ಕಾಣಿಸಿದೆ. ಬಳೆ ನನಗೆ ಚೆಂದ ಕಾಣ್ತದೆ ಬಳೆ ಕೈಗೆ. ನಾನು ಹೇಳಿದೆ ಇದನ್ನು ಚಾಯ್ಸ್ ಮಾಡು. ಇದು ಅವಳೊಬ್ಬ ಬಳೆ ಹಾಕಿದೆ. ಅವಳು ಇಲ್ಲಿ ಇವಳೊಬ್ಳು ಹಾಕಿದೆ. ಗ್ರೀನ್ ಇಲ್ಲಿ ನೋಡಿ, ಇಲ್ಲಿ ಒಬ್ಳು ನೋಡಿ, ಇಲ್ಲಿ ನೋಡಿ ಬಳೆ. ಬಳೆ ಎಲ್ಲ ಬಳೆ ಹಾಕಿದ್ದಾರೆ. ಹಾಕಿತ್ತು ತೆಟ್ಲ ಅವಳು. ಹಿಂದೂ ಸಂಪ್ರದಾಯದ ಹೆಣ್ಣು ಮಕ್ಕಳು. ಇವತ್ತು ಇವತ್ತು ಸೀರೋಟಕ್ಕೆ ಬಳೆ ಇಟ್ಟಿದ್ದು ಇವರು. ಇದು ಡ್ಯಾಡಿ ಒತ್ತಾಯ ಮಾಡ್ತಾರೆ ಮಕ್ಕಳಿಗೆ ಸೂಪ್ ತಿನ್ನಿ ಅಲ್ಲ, ಮಟನ್ ತಿನ್ನಿ, ಮಟನ್ ಸೂಪ್ ತಿನ್ನಿ ಅಂತ. ಅದು ಒಳ್ಳೇದು ಅಲ್ತೀನಿ ಮಟನ್ ಸೂಪ್ ಮಕ್ಕಳಿಗೆ ಬೇಡ. ಪೀನಟ್ ನೋಡಿದ್ದೆ, ಪೀನಟ್ ಖುಷಿ ಆಗ್ತದೆ. ಡ್ಯಾಡಿ ಇಷ್ಟ, ಡ್ಯಾಡಿ ಸೇಟಿ ಉಂಟಲ್ಲ ಒಳ್ಳೆ ಮಾಡಿ ಕೊಟ್ಟಿದ್ದಾರೆ. ನಾವೊಂದು ಸ್ವಲ್ಪ ಮಸಾಲೆ, ಬಿರಿಯಾನಿ ಮಸಾಲೆ ಬೇರೆ ಸಪ್ರೇಟ್ ಮಾಡಿ ಬಿರಿಯಾನಿ ಕೊಡ್ಲಿಕ್ಕೆ ಹೇಳಿದೆ. ಅಂಬಟ್ಟು ಆಗೋದಿಲ್ಲ ಅದು. ಇದು ನೋಡಿ ಈಗ ಚೀನಿ ಡಿನ್ನರ್ ಆಯ್ತಲ್ಲ, ಈಗ ಇನ್ನು ಮನೆಗೆ ಹೊರಡೋದು. ಬಾಯ್ ಬಾಯ್. ದೊಡ್ಡ ಹೊಟ್ಟೆ ದೊಡ್ಡದಾಗಿದೆಯಲ್ಲ, ವಿಶೇಷ ಅಂತ ಫ್ರೆಂಡ್ಸ್. ಆಯ್ತು, ಒಳ್ಳೆ ಗಮ್ಮತ್ತಾಯ್ತಾ? ಎಲ್ಲ ಮೇಕಪ್ ಕಣ್ಣಿಗೆಲ್ಲ ಹಾಕಿದ್ದೆಲ್ಲ ಮೇಲೆ, ಅದೆಲ್ಲ ಕಾಣುದೇ ಇಲ್ಲ, ಸುಮ್ಮನೆ ಹಾಕಿದ್ದು. ಅದು ಹಾಕಿದ್ದು ಲೈಟ್ ಆಯ್ತು, ನಾನೇ ಹಾಕಿದ್ದು, ಅದೇನು ಕೂಡ ಒಳ್ಳೆ ನಿದ್ದೆ ಮಾಡ್ಕೊಂಡು ಬಂತು. ಇಷ್ಟು ದೂರ ಹೋದದಲ್ಲ, ನಾವು ಕೇರಳಕ್ಕೆ ಹೋದದಲ್ಲ, ಅಷ್ಟು ಲಾಂಗ್ ಜರ್ನಿ ಮಾಡಿ ಒಳ್ಳೆ ಜಾಲಿ ಜಾಲಿ ಆಯ್ತು ನಮ್ಗೆ. ಹಾಗೆ ಊಟ ಎಲ್ಲ ಮಾಡಿ ಒಳ್ಳೆ ಜಾಲಿ ಜಾಲಿ ಮಾಡಿ ಬಂದೆವು. ಫ್ರೆಶ್ ಆಗಿ ಮಲಗುದು ಇನ್ನು ಸ್ವಲ್ಪ ಇನ್ನೊಮ್ಮೆ ರಿಫ್ರೆಶ್ ಆಗಿ. ಮತ್ತೆ ನಾವೆಲ್ಲ ವಿಡಿಯೋ ಮಾಡಲಿಲ್ಲ, ಎಷ್ಟು ಬೇಕು ಅಷ್ಟೇ ಮಾಡಿದ್ದೇವೆ ವಿಡಿಯೋ. ಮತ್ತೆ ನಾವು ಫ್ಯಾಮಿಲಿ ತುಂಬಾ ಎಂಜಾಯ್ ಮಾಡಿದ್ದೆವು. ಮತ್ತೆ ತುಂಬಾ ಖುಷಿ ಆಯ್ತು ಹೋಗಿ ಎಲ್ಲ. ಮತ್ತೆ ಗಂಡನ ಊರಿಗೆ ಹೋದದಲ್ವಾ, ಹಾಗೆ ತುಂಬಾ ಖುಷಿ. ಮತ್ತೆ ಕೆಲವೆಲ್ಲ ನಮಗೆಲ್ಲ ಐಟಮ್ ಎಲ್ಲ ತೆಗೆದು ಕೊಟ್ಟರು, ಬೇಕಾದಲ್ಲಿ ತೆಗೆದು ಕೊಟ್ಟರು. ಅಲ್ಲಿ ಮೇನ್ ಬೇಕಾದ ಅಂಗಡಿ ಅಲ್ಲಿ ಬಂದಾಗಿತ್ತು. ಅದೊಂದು ಸ್ವೀಟ್ ಇದೊಂದು ಸ್ಟಾಲ್, ಅದು ಕ್ಲೋಸ್ ಆಗಿತ್ತು. ಬಾಕಿ ಕೆಲವೆಲ್ಲ ಐಟಮ್ ಸ್ವೀಟ್ ಶಾಪೇ, ಅದು ಮಾತ್ರ ಕ್ಲೋಸ್ ಆಗಿತ್ತು. ಮತ್ತೆ ಬೇರೆ ಎಲ್ಲ ಐಟಮ್ ತೆಗೆದು ಕೊಟ್ಟರು ನಮ್ಗೆ ಅಲ್ಲಿಂದ. ಹಾಗೆ ತುಂಬಾ ಖುಷಿ ಆಯ್ತು, ತುಂಬಾ ಜಾಲಿ ಜಾಲಿ ಆಯ್ತು ನಮ್ಮ ಫ್ಯಾಮಿಲಿಗೆ. ನೀವೆಲ್ಲರೂ ಕೂಡ ಜೀವನದಲ್ಲಿ ಖುಷಿಯಾಗಿರಿ ಅಂತ ಹೇಳುತ್ತಾ ಈ ಒಂದು ಸುಂದರವಾದ ಬ್ಲಾಗ್ ಅನ್ನು ನಾವು ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ. ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಬಾಯ್ ಬಾಯ್, ಗುಡ್ ನೈಟ್, ಟೇಕ್ ಕೇರ್, ಲವ್ ಯು. ನಗುವ ನಯನ ಮಧುರ